ಏನು ಮಗ ನಿಮ್ಮ ಅವನ ಅವಳು ಬಟ್ಟೆ ಒಗೆಯಕ್ಕೆ ಹೋಗಿದ್ದಾಳೆ ನಿಮ್ಮ ಅಜ್ಜಿ ಜೊತೆ. ಇನ್ನೇನು ಬಂದ್ಬಿಡ್ತಾಳೆ ಬಾಯಿಲಿ. ಅಜ್ಜಿ ಮಮ್ಮಿ ಎಷ್ಟೊತ್ತು ಬರ್ತಾಳೆ? ಇನ್ನೇನು ಬಂದ್ಬಿಡ್ತಾಳೆ ಮಗ. ಏನು ಬೇಕು ಹೇಳು, ನಾನೇ ಕೊಡ್ತೀನಿ ನಿಂಗೆ. ಅಜ್ಜಿ ನನಗೆ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ನ ಬರ್ಸ್ಕೊಡ್ತೀಯ ನೀನು? ನಂಗೆ ಬರಲ್ಲ ಮಗ, ಓದಕ್ಕೆ ಬರೆಯಕ್ಕೆ ನಂಗೆ ಬರೋಕ್ಕಿಲ್ಲ. ಹೌದಾ ಅಜ್ಜಿ? ಹಂಗಾದ್ರೆ ನಮ್ಮ ಮಮ್ಮಿ ಹೇಳಿದ್ದು ನಿಜ ಅಂತ ಆಯ್ತು. ಏನು ಹೇಳಿದ್ಲು ನಿಮ್ಮ ಮಮ್ಮಿ? ನಮ್ಮ ಮಮ್ಮಿ ಹೇಳಿತ್ತು ನನಗೆ, ಈ ಅಜ್ಜಿಗಳಿದಾರಲ್ಲ ಇವ್ರಿಗೆ ಯಾರಿಗೂ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಅವ್ರಿಗೇನು ಗೊತ್ತಿಲ್ಲ, ಅವರೆಲ್ಲ ವೇಸ್ಟ್ ಅಂತ. ಹೌದಾ? ಇನ್ನೇನು ಹೇಳ್ಕೊಟ್ಟಿದ್ದಾಳೆ ನಿಮ್ಮ ಮಮ್ಮಿ? ನಮ್ಮ ಚಿಂಟು ಇದು ಏನು ಮಾತಾಡ್ತಾವನೆ ಅಜ್ಜಮ್ಮನ ಜೊತೆ? ನಮ್ಮ ಮಮ್ಮಿ ಹೇಳ್ತಾ ಇತ್ತು ಅಜ್ಜಿ, ಈ ಅಜ್ಜಿಗಳಿಗೆ ಎಕ್ಸ್ಪೈರಿ ಡೇಟ್ ಆಗೋಗಿದೆ, ಅವ್ರ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ಅಂತ. ಅಯ್ಯಯ್ಯೋ, ಇದನ್ನೆಲ್ಲ ಯಾಕೆ ಹೇಳ್ತಾವನಿ ಅಜ್ಜಮ್ಮನ್ಗೆ? ಹೌದಾ? ಇನ್ನೇನು ಹೇಳ್ಕೊಟ್ಟಿದ್ದಾಳೆ ನಿಮ್ಮ ಮಮ್ಮಿ? ಆಮೇಲೆ ಅಜ್ಜಿ, ಈ ಅಜ್ಜಿಗಳಿಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ, ಅವ್ರಿಗೇನು ಗೊತ್ತಾಗಲ್ಲ, ಮೂಲೆಯಲ್ಲಿ ಕುತ್ಕೊಂಡು ವಟ ವಟ ಅಂತ ಮಾತಾಡಕ್ಕಷ್ಟೇ ಸರಿ ಅಂತ ಹೇಳ್ತಿತ್ತು. ಅಯ್ಯಯ್ಯೋ, ಇವನು ಏನು ಮಾಡ್ತಾವನೆ? ಮಾಲಾಶ್ರೀ ನೀನು ಸತ್ತೆ. ಚಿಂಟು, ನಿಮ್ಮ ಮಮ್ಮಿ ನಿಂಗೆ ಭಾಳ ಚೆನ್ನಾಗಿ ಪಾಠ ಮಾಡೋಳೆ ಬಿಡು. ದೊಡ್ಡವರು ಚಿಕ್ಕವರು ಹಿರಿಯವರು ಕಿರಿಯವರು ಅಂತ ಹೆಂಗೆ ನೋಡ್ಕೋಬೇಕು ಅಂತ ಭಾಳ ಚೆನ್ನಾಗಿ ಹೇಳ್ಕೊಟ್ಟವಳೆ. ಆಮೇಲೆ ಇನ್ನೇನು ಹೇಳವಳಪ್ಪ, ಹೇಳು ಒಂದೊಂದಾಗಿ ನನಗೆ. ಚಿಂಟು, ಇಲ್ಲಿ ಯಾಕೋ ನಿಂತಿದ್ಯಾ? ಹೋಮ್ವರ್ಕ್ ಮಾಡಿದ್ಯಾ? ಹೋಗಪ್ಪ ಚಿಂಟು, ಹೋಗಪ್ಪ. ನಿಮ್ಮವ್ವ ವಿದ್ಯಾವಂತ ಕರೀತಾ ಇದ್ದಾಳೆ, ಹೋಗು. ನಮ್ಗೇನು ವಿದ್ಯೆ ಇದ್ದ ಬುದ್ಧಿ ಇದ್ದ, ನಮ್ಮ ಜೊತೆಗೆ ಯಾಕೆ ಮಾತಾಡ್ಕೊಂಡು ನಿಂತಿದೀಯಾ? ಅಜ್ಜಮ್ಮ ಯಾಕಂಗಂತೀರ? ಅಯ್ಯೋ, ನಿಮ್ಮ ಅನುಭವದ ಮುಂದೆ ನಾವೆಲ್ಲ ಏನು ಬಿಡಿ ಅಜ್ಜಮ್ಮ. ಅಯ್ಯೋ ಅಯ್ಯೋ, ಅದೆಲ್ಲಿ ಬಂದು ಸೇರ್ಕೊಂಡೆ ನನ್ನ ಮಗಳ ಮನೆಗೆ ನೀನು? ಹಿಂಗ ಚಿಕ್ಕ ಹುಡುಗನ್ಗೆ ಹೇಳ್ಕೊಡೋದು? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ದೇನೆ ಬಲ್ಲಿರು ನನ್ನ ಮಗಳು, ಹೇಳ್ತೀನಿ. ಏನವಾದ ಸದ್ದು? ಶಾಂತಿ, ಬಂದ್ಯಾ? ಒಳ್ಳೆ ಟೈಮ್ಗೆ ಬಂದೆ ನೀನು. ನಿನ್ನ ಸೊಸೆ ನಿನ್ನ ಮೊಮ್ಮಗನ ಜೊತೆ ಏನು ಹೇಳ್ಕೊಟ್ಟಳು ಗೊತ್ತಾ? ಈ ಅಜ್ಜಿರಿಗೆಲ್ಲ ಬುದ್ಧಿ ಇಲ್ವಂತೆ, ನಾವೆಲ್ಲ ವೇಸ್ಟ್ ಅಂತೆ, ನಮ್ಮ ಮಾತು ಕೇಳಬೇಡ ಅಂತ ಹೇಳ್ಕೊಟ್ಟವಳೆ. ಸ್ವಲ್ಪ ವಿಚಾರಿಸ್ತೀಯಾ? ಏನು ಹಂಗಂದ್ಲ? ಏನೇ ಮಾಲಿ ಇದು? ಅತ್ತೆ, ನಮ್ಮ ಚಿಂಟು ಏನೋ ಹೇಳ್ದ, ಅಜ್ಜಮ್ಮ ಏನೋ ಕೇಳಿಸ್ಕೊಂಡವ್ರೆ, ಇಲ್ಲೇನೋ ಮಿಸ್ಟೇಕ್ ಆಗಿದೆ, ಬಿಟ್ಬಿಡಿ ಅತ್ತೆ. ಇವತ್ತು ನಂಗೆ ನಿನ್ನ ಮೇಲೆ ಎಷ್ಟು ಕೋಪ ಬಂದಿದೆ ಗೊತ್ತೇನೆ? ನೀವು ಒಳೆ ತಾವು ಮಾಡ್ರ ರಾದಂತ ಸಾಲದು ಅಂತ ಮನೆಗೂ ಬಂದು ಶುರು ಮಾಡಿದ್ಯಾ? ಮಮ್ಮಿ ನಂಗೆ ಹೋಮ್ವರ್ಕ್ ಮಾಡಿಸ್ಕೊಡು ಬಾ. ಒಂದಾದ್ಮೇಲೊಂದು ಕೆಲಸ ಮಾಡಿ ಮಾಡಿ ಸಾಕಾಗದೆ ನನಗೆ. ಈಗ ಹೋಮ್ವರ್ಕ್ ಬೇರೆ ಬರ್ಸ್ಬೇಕಂತೆ. ಹೋಗು, ನಿಮ್ಮ ಅಪ್ಪನ ಕೈಲಿ ಮಾಡಿಸ್ಕೊ ಕೂತ್ಕೊಂಡು. ಮಮ್ಮಿ ಅಪ್ಪ ಎಲ್ಲ ಕಾಣಿಸ್ತಾ ಇಲ್ಲ, ಬೇಗ ಮಾಡಿಸ್ಕೊಡು ಬಾ, ಇಲ್ಲ ಅಂದ್ರೆ ಮ್ಯಾಮ್ ಹೊಡಿತಾರೆ ನನಗೆ. ಏನು ಚಿಂಟು, ಅವಳೇನು ಹೋಮ್ವರ್ಕ್ ಮಾಡಿಸೋದು? ಅವಳಿಗೆ ಓದಕ್ಕೆ ಬರೆಯಕ್ಕೆ ಬಂದಿರ್ತಾನೆ, ನೀನು ಮಾಡಿಸ್ತಾಳೆ. ವೆಜಿಟೇಬಲ್ ಬೀಟ್ರೋಟ್ ಅವಳು. ಅತ್ತೆ, ಅದು ವೆಜಿಟೇಬಲ್ ಬೀಟ್ರೋಟ್ ಅಲ್ಲ, ಅನ್ಎಜುಕೇಟೆಡ್ ಬ್ರೂಟ್. ಏನತ್ತೆ, ನಿಮ್ಮ ಇಂಗ್ಲೀಷ್ ಒಳ್ಳೆ ಕಾಮಿಡಿ ಅತ್ತೆ. ಐ ಲೈಕ್ ಸೋ ಮಚ್. ಆಹಾ, ಈ ತರ ಮಾತಾಡಕ್ಕೇನು ಕಮ್ಮಿ ಇಲ್ಲ. ಒಂದೆರಡು ಮೂರು ಇಂಗ್ಲಿಷ್ ಪೀಸ್ ಕಲ್ತ್ಕೊಬಿಟ್ಟು ಆಡಿದ್ನಾಡು ಕಿಸ್ ಬೈ ದಾಸ ಅಂತ ಆಡಿದ್ನೇ ಆಡ್ತೈತಿಯ. ಏನು ಶಾಂತಿ, ಇವಳಿಗೆ ಓದಕ್ಕೆ ಬರೆಯಕ್ಕೆ ಬರಲ್ವಾ? ಏನ್ ಬಂದಿದವ ಇವಳಿಗೆ? 8ನೇ ಕ್ಲಾಸ್ ಫೇಲ್ ಅಂತೆ. ಅತ್ತೆ, ಮಾತ್ಗೂ ನನ್ನ 8ನೇ ಕ್ಲಾಸ್ ಫೇಲು ಅನ್ಬೇಡಿ. ನೀವೇನ್ ಮಾಡ್ಬಿಟ್ಟಿದ್ದೀರಾ? ಏನು ಈ ದೇಶಕ್ಕೆ ರಾಷ್ಟ್ರಪತಿ ಆಗ್ಬಿಟ್ಟಿದ್ದೀರಾ? ಅವ್ವ, ಏನ್ ಕಲ್ತಿಲ್ಲ ಅಂದ್ರೂ ಮಾತಾಡಕ್ ಚೆನ್ನಾಗಿ ಕಲ್ತಿದೀಯ ಬಿಡು. ಮಾತು ಚೆನ್ನಾಗಿ ಕೊಡ್ತೀಯ. ಇವತ್ತು ಒಳೆ ಹತ್ರ ಅವಳಿಗೇನಾರು ಆಗಬೇಕಾಗಿತ್ತು ಜಾನ್ಕಿಗೆ, ನಿನ್ನ ಒಳೆ ಒಳಗಡೆ ಎಷ್ಟು ಬಿಟ್ಟೆ ಬತ್ತಿದ್ದೆ ನಾನು. ಇವಾಗ ಏನು ಆಗಿಲ್ವಲ್ಲ, ಬಿಡಿ ಅತ್ತೆ, ಬಿ ಹ್ಯಾಪಿ ಅತ್ತೆ. ಏನ್ ಮಾಡಿದ್ಲಿ ಶಾಂತಿ ಅಂತದ ಇವಳು? ಒಳೆ ಹತ್ರ ಅಂತ ಇದೆಯಾ? ಏನ್ ಮಾಡಿದ್ಲು ಗೊತ್ತವ ಇವಳು? ಮುಚ್ಕೊಂಡು ಬಟ್ಟೆ ಒಗೆಯೋದು ಬಿಟ್ಬಿಟ್ಟು ಯಾರ ಮನೆ ಸುದ್ದಿ ಕಟ್ಕೊಂಡು ಇವಳಿಗೇನು? ಯಾವಳು ಯಾವ ಫೋನ್ಲಾರಿ ಏನಾರು ಟೇಟಸ್ ಹಾಕಲ್ಲ, ಅದು ಕಟ್ಕೊಂಡು ನಮ್ಗೇನು? ಸುಮ್ ಕೂತಿನಾರ್ದೇನೆ ಜಾನ್ಕಿ ಟೇಟಸ್ ಹಾಕಿರೋದನ್ನ ಗೌರಿಗೆ ಹೇಳ್ಬಿಟ್ಲು. ಅವಳೇನೋ ಗೌರಿ ಮೇಲೆ ಅದೇನೋ ಹಾಕಿದ್ಲಂತೆ, ಇವಳಿಗೇನಾದ್ರು ಕಟ್ಕೊಂಡು ಹೇಳ್ಬಿಟ್ಟು ಅದು ಮಾರಾಮಾರಿ ಜಗಳ ಆಗಿ ಗೌರಿ ಆ ಜಾನ್ಕಿಗೆ ಹಿಡ್ಕೊಂಡು ಹೊಡೆದ್ಬಿಟ್ಟು ಅವಳು ನೀರಲ್ಲಿ ಬಿದ್ದೋಗಿ ಅಯ್ಯೋ ಸತ್ಯ ಹೋದ್ಲೇನೋ ಅನ್ಕೊಂಡಿದ್ದು. ಅಯ್ಯೋ, ಒಂದೇ ಉಸಿರಿಗೆ ಓಡೋಗಿ ಎತ್ತಿ ಕೂರಿಸಿ ಆಮೇಲೆ ಸದ್ಯ ಉಸಿರಾಡ್ತಾ ಇದ್ಲು. ಇಲ್ಲ ಅಂದ್ರೆ ಏನಾಗ್ತಿತ್ತೋ ಏನೋ. ಇವತ್ತು ಎಲ್ಲಕ್ಕೂ ಇವಳೇ ಕಾರಣ. ಇಷ್ಟೆಲ್ಲ ಆಯ್ತಾ? ಏನಾಕಿದ್ಲು ಅಂತದ್ದು ಫೋನ್ಲಿ ಅವಳು? ಅದನ್ನ ನಾನು ಹೇಳ್ತೀನಿ ಅಜ್ಜಮ್ಮ. ತಿರ್ಪೆ ಗೌರಿ ದುಡ್ಡು ಎತ್ಕೊಂಡು ಪರಾರಿ ಅಂತ ಹಾಕಿದ್ರು ಅಜ್ಜಮ್ಮ. ಸಕ್ಕತ್ತಾಗಿದೆ ಅಲ್ವಾ? ನಾನು ಅದಕ್ಕೆ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನಿಬ್ರು ಜಗಳಾಡಿದ್ರು, ನೋಡಕ್ಕೆ ಸಖತ್ ಮಜಾ ಬಂತು ಅಜ್ಜಮ್ಮ. ಐ ಲೈಕ್ ಯು ಸೋ ಮಚ್.
ಏನು ಹಂಗಾಕಿದ್ಲಾ? ಮತ್ತೆ ಹಂಗೆ ಹಾಕಿದ್ಮೇಲೆ ಜಗಳ ಆಡದೆ ಇರೋಕ್ಕಾಗದ? ನಾನು ಬರಬೇಕಿತ್ತು ನೋಡು ಜಗಳ ನೋಡೋಕ್ಕೆ. ಐ ಅಜ್ಜಮ್ಮ, ಐ ಲೈಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮು ನಮ್ಮ ಬೀದಿಲಿ ಅವಾಗವಾಗ ಜಗಳ ಆಗ್ತಾನೆ ಇರುತ್ತೆ ಅಜ್ಜಮ್ಮ. ಅವಾಗ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ. ಹೌದಾ ಮಲ, ನನಗೂ ಜಗಳ ಅಂದರೆ ಭಾಳ ಇಷ್ಟ ನೋಡೋಕ್ಕೆ. ಮಿಸ್ ಮಾಡಿದೆ, ಕರಿ ನಾನು ಬರ್ತೀನಿ. ಅವ್ವ, ನೀನು ಆಳ ಪಕ್ಷ ಸೇರ್ಕೊಬಿಟ್ಟಿಯಾ? ಏ ಶಾಂತಿ, ಪಕ್ಷನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಹಾಗೆ ಜಗಳ ಅಂದರೆ ಸ್ವಲ್ಪ ನೋಡವ ಅಂತ ಕೇಳಿದೆ ಅಷ್ಟೇ. ನಡಿ ನಡಿ, ಏನೋ ಕೆಲಸ ಮಾಡ್ಕೊ ನೀನು ಒಳಗಡೆ ಇದ್ರೆ. ಮಮ್ಮಿ ಬಾ ಮಮ್ಮಿ, ಹೋಮ್ವರ್ಕ್ ಮಾಡಿಸ್ಕೊಡು. ಅಜ್ಜಮ್ಮ, ಚಿಂಟುಗೆ ಹೋಮ್ವರ್ಕ್ ಮಾಡಿಸ್ಬೇಕಂತೆ. ನಿಮ್ಮ ಅಮ್ಮಗೆ ಎಲ್ಲಿದ್ದಾರೆ ಅಂತ ನೋಡಿ ಕರ್ಕೊ ಬಂದ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ ಅಜ್ಜಮ್ಮ. ಐ ಲೈಕ್ ಯು ಸೋ ಮಚ್. ಹೋಗು. ಏನವ್ವ, ಮಾಲಾಕ್ಷಿ ಜೊತೆ ಅಷ್ಟೊಂದು ಕ್ಲೋಸ್ ಆಗ್ಬಿಟ್ಟಿದ್ಯಾ? ಆ ಥರ ಏನಿಲ್ಲ ಶಾಂತಿ, ಮಾತು ಸ್ವಲ್ಪ ಜಾಸ್ತಿ. ಒಳ್ಳೆ ಹುಡುಗಿ ಅನ್ಸುತ್ತೆ ನಿನ್ನ ಸೊಸೆ. ಮಳ್ಳಿ ಮಾತಲ್ಲೇ 3 ಲೋಕ ತೋರಿಸ್ಬಿಡ್ತಾಳೆ. ಪುಷ್ಪಿ, ಪುಷ್ಪಿ, ನನ್ನ ಡಾರ್ಲಿಂಗ್ ಬಂದ್ಬಿಟ್ಲು. ಬೆಳಿಗ್ಗೆನೆ ಬರ್ತೀನಿ ಅಂತ ಹೇಳಿದ್ದೆ, ಯಾಕೆ ಇಷ್ಟು ಲೇಟಾಗಿ ಬಂದಿದ್ಯಾ? ನೀನು ಸೀರೆ ಬೇಕು ಅಂತ ಕೇಳಿದ್ದಲ್ಲ, ಅದಕ್ಕೆ ಸೀರೆ ತಗೊಬರೋಕ್ಕೆ ಸಿಟಿಗೆ ಹೋಗಿದ್ದೆ, ಅದಕ್ಕೆ ಬರೋಗಂಟು ಲೇಟ್ ಆಯಿತು. ನೋಡು, ಸೀರೆ ಚೆನ್ನಾಗಿದೆಯಾ? ಸೀರೆ ಏನು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಆದರೆ ಬಾರ್ಡ್ರ್ ಸ್ವಲ್ಪ ಚಿಕ್ಕದಾಗಬೇಕಾಗಿತ್ತು. ಬಾರ್ಡ್ರ್ ದೊಡ್ಡದಾಯಿತು ಅನಿಸ್ಲಿಲ್ವಾ? ಸರಿ ಬಿಡು. ಎಷ್ಟು ಕೊಟ್ಟೆ? ಹಾಂ, ಇದಕ್ಕೆ 5,000 ಕೊಟ್ಟಿದ್ದೀನಿ ಪುಷ್ಪಿ. ನಿಂಗೆ ಇಷ್ಟ ಆಗಲಿಲ್ವಾ? ನಿಂಗೆ ಹಳದಿ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನೇ ಸೆಲೆಕ್ಟ್ ಮಾಡ್ಕೊ ಬಂದೆ. ಇಷ್ಟ ಆಯ್ತಾ ಇಲ್ವೋ? ಸೀರೆ ಏನೋ ಚೆನ್ನಾಗಿದೆ, ಆದರೆ ಏನಾಯ್ತು ಪುಷ್ಪಿ? ಮತ್ತೆ ನಾನು ಚಿನ್ನದ ನೆಕ್ಲೆಸ್ ಮಾಡಿಸ್ಕೊಡು ಅಂತ ಕೇಳಿದ್ದೆ, ನೀನು ನೋಡಿದ್ರೆ ಮಾಡಿಸೇ ಕೊಟ್ಟಿಲ್ಲ. ಇನ್ನುವೇ ಈ ಸೀರೆ ತೊಗೊಂಡು ಬಂದಿದೀಯಾ, ನಾನೆಲ್ಲೋ ನೆಕ್ಲೆಸ್ ತೊಗೊಬರಕ್ಕೆ ಹೋಗಿದೀಯಾ ಅನ್ಕೊಂಡಿದ್ದೆ. ನನಗೆ ಸೀರೆನೇ ಬೇಡ, ನೀನು ಬೇಡ, ಹೋಗು. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚೆಲವು ನಿನ್ನಲ್ಲಿ ಏಕೆ? ಪುಷ್ಪಿ, ನಿನ್ನ ನಾನು ಎಷ್ಟೊಂದು ಪ್ರೀತಿಸ್ತೀನಿ ಗೊತ್ತಾ? ಆಸೆಯಿಂದ ಸಿಟಿಗೆ ಹೋಗಿ ಸೀರೆ ತಗೊಬಂದ್ರೆ ಈ ಥರ ಬೇಜಾರು ಮಾಡ್ಕೊಬಿಟ್ಟಲ್ಲ. ಬೇಜಾರು ಮಾಡ್ಕೋಬೇಡ ಪುಷ್ಪಿ. ಬೇಜಾರು ಮಾಡ್ಕೋಬೇಡ ಅಂದರೆ ಎಷ್ಟು ದಿನ ಆಯಿತು ನಾನು ನೆಕ್ಲೆಸ್ ಕೇಳಿ, ನೀನು ಮಾಡಿಸ್ಕೊಟ್ಟೇ ಇಲ್ಲ. ಮಾಡಿಸ್ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡ. ಈ ಸಲ ಟೊಮೊಟೊ ಹಾಕಿದ್ನಲ್ವಾ, ಅದರಲ್ಲಿ ರೈಟೇ ಸಿಕ್ಲಿಲ್ಲ, ಎಲ್ಲ ಲಾಸ್ ಆಗೋಯ್ತು. ಈ ಸಲ ಬಾಳೆ ಹಾಕಿದ್ದೀನಿ, ಅದರಲ್ಲಿ ಒಳ್ಳೆ ಬೆಳೆ ಬಂದರೆ ಬಾಳೆ ದುಡ್ಡೆಲ್ಲ ನಿನಗೆ, ಓಕೆನಾ? ನನಗೆ ಮಾಡೋಕ್ಕೆ ಎಲ್ಬಿಡ್ತಾಳೆ ನಿನ್ನ ಹೆಂಡ್ತಿ, ಎಲ್ಲನೂ ಅವಳೇ ಲೆಕ್ಕ ತಗೋತಾಳೆ. ಅಯ್ಯೋ ನನ್ನ ಚಿನ್ನ, ನೀನೇನು ತಲೆ ಕೆಡ್ಸ್ಕೋಬೇಡ. ಅವಳು ಗೊತ್ತಿಲ್ಲದಾಗೆ ನಾನು ಕಳ್ಳೆಕ್ಕ ಬರೆದು ನಿನಗೆ ನೆಕ್ಲೆಸ್ಗೆ ಎಷ್ಟಾಗಬೇಕು ಅಷ್ಟನ್ನು ರೆಡಿ ಮಾಡ್ಕೋತೀನಿ, ಸರಿನಾ? ನಿಜವಾಗ್ಲೂ ಮಾಡಿಸ್ಕೊಡ್ತೀಯ ತಾನೇ? ಈ ಸಲ ಬರ್ತಡೆಗೆ ನೀನು ನೆಕ್ಲೆಸ್ ಕೊಟ್ಟಿಲ್ಲ ಅಂದರೆ ನನ್ನ ಮಾತೇ ಆಡಿಸ್ಬೇಡ ನೀನು. ಪುಷ್ಪಿ, ಆ ಥರ ಮಾತ್ರ ಅನ್ಬೇಡ. ನೀನು ಮಾತಾಡ್ಸಿಲ್ಲ ಅಂದರೆ ಈ ಪರಮೇಶಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇವಾಗ್ಲಾರು ನಗ್ತೀಯಾ? ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ, ಜೀವ ಒಂದಾಯಿತು. ಪುಷ್ಪಿ, ನೀನು ಈ ಥರ ನಗ್ನಾಗ್ತಾ ಇದ್ರೆ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಗೊತ್ತಾ? ನಾನು ನಗ್ನಗ್ತಾ ಇರಬೇಕು ಅಂದರೆ ಆದಷ್ಟು ಬೇಗ ನೀನು ನಂಗೆ ನೆಕ್ಲೆಸ್ ಮಾಡಿಸ್ಕೊಡ್ಬೇಕು. ಆಯಿತು ಬಿಡು, ನಿನಗೆ ಮಾತು ಕೊಟ್ಟಿದ್ದೀನಲ್ವಾ, ನಿನ್ನ ಬರ್ತ್ಡೇಗೆ ನಾನು ನೆಕ್ಲೆಸ್ ತಗೊಂಡೇ ಬರೋದು, ಸರಿನಾ? ಆಯಿತು. ಯಾವುದೋ ಫೋನ್ ಬರ್ತಾ ಇದೆ ನನಗೆ, ಒಂದು ನಿಮಿಷ. ಹಲೋ, ನಾನು ಕಂಡ್ರಿ ನೀವು ಹೆಂಡತಿ ಪಾರಿ. ಹಾಂ ಗೊತ್ತಾಯ್ತು, ಹೇಳು. ಏನು? ಯಾರೋ ಪಂಚಾಯತ್ ಅವರು ನಿಮ್ಮ ನೋಡಕ್ ಬಂದವ್ರೆ ಮನೆಗೆ, ಬನ್ನಿ ಬೇಗ. ಎಲ್ಲಿದ್ದೀರಾ? ಇಲ್ಲೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ, ಬರ್ತೀನಿ ಇರು. ಅಯ್ಯೋ, ಇವ್ರು ಬಂದು ತುಂಬಾ ಹೊತ್ತಾಯ್ತು. ನೀವು ಎಲ್ಲಿದ್ದೀರಿ ಅಂತ ಹೇಳಿ, ಅಲ್ಲಿಗೆ ಕರ್ಕೊಬತ್ತೀನಿ ನಾನೇ ಇವ್ರನ್ನ. ಅಯ್ಯಯ್ಯೋ, ನೀನೇನು ಕರ್ಕೊಬರ್ಬೇಡ, ನಾನೇ ಬರ್ತೀನಿ. ಅವ್ರನ್ನ ಕೂತ್ಕೊಳ್ಳೋಕೆ ಹೇಳು. ಹಂಗ ಸರಿ ಸರಿ, ಬೇಗ ಬನ್ನಿ. ಪುಷ್ಪಿ, ಬೇಜಾರು ಮಾಡ್ಕೋಬೇಡ. ಪಂಚಾಯತ್ ಅವರೆಲ್ಲ ಮನೆ ಹತ್ರ ಬಂದ್ಬಿಟ್ಟವ್ರಂತೆ. ಏನು ವಿಷಯನೋ ಏನೋ. ನಾನು ಸ್ವಲ್ಪ ಅರ್ಜೆಂಟ್ ಹೋಗಬೇಕು, ಆಮೇಲೆ ಸಿಗ್ತೀನಿ. ಫೋನ್ ಮಾಡ್ತೀನಿ ನಿಮಗೆ. ಯಾವಾಗಲೂ ಇದೇ ಆಯಿತು ನಿಂದು. ಆಯಿತು, ಹೋಗು. ಬೇಜಾರು ಮಾಡ್ಕೋಬೇಡ ಪುಷ್ಪಿ. ಪಂಚಾಯತಿ ಅಧ್ಯಕ್ಷ ಅಂದಮೇಲೆ ನೋಡೋಕೆ ಬರೋರು ಇದ್ದೇ ಇರ್ತಾರಲ್ವಾ, ಅದಕ್ಕೆ ಸ್ವಲ್ಪ ಆವಾಗ ಬ್ಯುಸಿ ಆಗ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಯಾವಾಗಲೂ ಇದ್ದಿದ್ದೆ ನಿಂದು. ಆಯಿತು, ಹೋಗು.
ಬೇಜಾರು ಮಾಡ್ಕೊಬೇಡ ಪುಷ್ಪಿ, ನಾಳೆ ಸಿಗ್ತೀನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ವಿಡಿಯೋನ ನೀವೆಲ್ಲ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.